ಒಂದ್ಸಲ ಒಬ್ಬ ಮಹಿಳೆ ಕಾರ್ ಓಡಿಸಿ ಸುಸ್ತಾಗಿ ಕಾರ್ನಲ್ಲೇ ಮಲಗ್ಬಿಟ್ಲು. ಎದ್ದು ನೋಡಿದಾಗ ಏನಾಯ್ತು ಗೊತ್ತಾ? ಹಾಗೆ ಒಬ್ಬ ರಷ್ಯಾದ ಹುಡುಗಿ ನಮ್ಮ ಕರ್ನಾಟಕದ ಹಳ್ಳಿ ಹುಡುಗನ್ನ ಮದುವೆ ಆದ್ಲು. ಅದು ಯಾಕೆ ಹೇಗೆ ಹೇಳ್ತೀನಿ. ಅಷ್ಟೇ ಅಲ್ಲ, ಒಬ್ಬ ಮಹಿಳೆಯ DNA 40ಕ್ಕಿಂತ ಹೆಚ್ಚು ಕ್ರೈಮ್ ಸೀನ್ಸ್ನಲ್ಲಿ ಸಿಕ್ತು. ಅದು ಬೇರೆ ಬೇರೆ ದೇಶಗಳಲ್ಲಿ. ಆ ಮಿಸ್ಟೀರಿಯಸ್ ಕ್ರಿಮಿನಲ್ ಬಗ್ಗೆನೂ ಹೇಳ್ತೀನಿ. ವಿಡಿಯೋ ಒಳಗೆ ಹೋಗೋಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಪಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಆಶಿಸ್ತಾ ಫ್ಯಾಕ್ಟ್ ನಂಬರ್ 15. ಕೆನಡಾದಲ್ಲಿ ಒಬ್ಬ ಮಹಿಳೆ ತುಂಬಾ ದೂರದಿಂದ ಹ್ಯಾಮಿಲ್ಟನ್ಗೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ಲಂತೆ. ಇನ್ನೇನು ಸ್ವಲ್ಪ ದೂರದಲ್ಲೇ ಹ್ಯಾಮಿಲ್ಟನ್ ಇತ್ತು. ಆದ್ರೆ ತುಂಬಾ ದೂರದಿಂದ ಡ್ರೈವ್ ಮಾಡಿದ್ರಿಂದ ತುಂಬಾ ಸುಸ್ತಾಗಿತ್ತಂತೆ. ಹಾಗಾಗಿ ರಾತ್ರಿ 9 ಗಂಟೆಗೆ ಕಾರ್ನ ಸೈಡ್ಗೆ ಹಾಕಿ ಕಾರ್ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿ ಕಾರ್ನಲ್ಲಿ ನಿದ್ದೆ ಮಾಡಿದ್ಲಂತೆ. ಈಕೆ ಸರಿ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಎದ್ಲಂತೆ. ಆದರೆ ಎದ್ದು ನೋಡಿದಾಗ ಅವಳಿಗೆ ಒಂದು ಶಾಕ್ ಆದಿತ್ತು. ಅದೇನಂದ್ರೆ ಅವಳು ರೋಡ್ ಸೈಡ್ನಲ್ಲಿ ಫುಟ್ಪಾತ್ ಮೇಲೆ ಮಲಗಿದ್ಲಂತೆ. ಆಶ್ಚರ್ಯ ಆಯ್ತಾ? ಅಸಲ್ಗೂ ಅಲ್ಲಿ ನಡೆದಿದ್ದೇನೆಂದ್ರೆ, ಈ ಮಹಿಳೆ ರಾತ್ರಿ ಕಾರ್ ಒಳಗೆ ಮಲಗಿದ್ದಾಗ ಕಳ್ಳರು ಬಂದು ಫೇಕ್ ಕೀ ಯೂಸ್ ಮಾಡಿ ಕಾರ್ ಓಪನ್ ಮಾಡಿ ಕಾರ್ನಲ್ಲಿ ಮಲಗಿರೋ ಈಕೆನ ನಿಧಾನಕ್ಕೆ ಎತ್ತಿ ಫುಟ್ಪಾತ್ ಮೇಲೆ ಮಲಗಿಸಿ ಕಾರ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನಂತರ ಪೊಲೀಸ್ ಕಂಪ್ಲೇಂಟ್ ಆದ್ಮೇಲೆ ಕಾರು ಪಕ್ಕದಲ್ಲಿರೋ ಊರಲ್ಲಿ ಸಿಕ್ತಂತೆ. ಈ ಸುದ್ದಿ ಕೇಳಿ ತುಂಬಾ ಜನಕ್ಕೆ ನಗ್ಬೇಕೋ ಆಳ್ಬೇಕೋ ಗೊತ್ತಾಗ್ತಿಲ್ಲಂತೆ. ನಿಮ್ಗೇನ್ ಅನ್ನಿಸ್ತು? ಫ್ಯಾಕ್ಟ್ ನಂಬರ್ 14. ಚೈನಾದ ಡೂಪ್ಲಿಕೇಟ್ ಐಟಮ್ಸ್ಗಳು ನಿಮಗೆ ಗೊತ್ತು. ಅದರಲ್ಲಿ ಮಾಮೂಲಿ ಮೊಬೈಲ್ಸ್ ಇಂದ ಐಫೋನ್ಸ್ ತನಕನೂ ಫೇಕ್ ಮೊಬೈಲ್ಗಳು ಸಿಗ್ತವೆ. ಆದ್ರೆ ಅಲ್ಲಿ ಬರೀ ಆಪಲ್ ಫೋನ್ಗೆ ಮಾತ್ರ ಫೇಕ್ ಇಲ್ಲ, ಆಪಲ್ ಸ್ಟೋರ್ಗೂ ಕೂಡ ಫೇಕ್ಗಳಿದೆಯಂತೆ. ಅಂದ್ರೆ ಒರಿಜಿನಲ್ ಆಪಲ್ ಮೊಬೈಲ್ಗಳನ್ನ ಮಾರೋ ಐ ಸ್ಟೋರ್ ಏನಿರುತ್ತೋ ಅಲ್ಲಿ ಫೇಕ್ ಐಫೋನ್ಗಳನ್ನ ಮಾರೋದಕ್ಕೆ ಫೇಕ್ ಐ ಸ್ಟೋರ್ಗಳು ಇದೆಯಂತೆ. ಆದ್ರೆ ಪಾಪ ಅದರಲ್ಲಿ ವರ್ಕ್ ಮಾಡೋ ಕೆಲ್ಸದವ್ರಿಗೂ ಕೂಡ ಗೊತ್ತಿಲ್ಲಂತೆ ಅವ್ರು ಕೆಲಸ ಮಾಡ್ತಿರೋದು ಫೇಕ್ ಆಪಲ್ ಸ್ಟೋರ್ನಲ್ಲಿ ಅಂತ. ಆಮೇಲೆ ಪೊಲೀಸ್ ಬಂದಿದ್ದು ಅದನ್ನ ಕ್ಲೋಸ್ ಮಾಡಿದ್ದು ಎಲ್ಲ ಆಯ್ತು. ಪಾಪ ಇದೆಲ್ಲ ಗೊತ್ತಾದ್ಮೇಲೆ ಅವ್ರ ರಿಯಾಕ್ಷನ್ ಏನು? ನೀರ್ ಹಾಕ್ಬೇಡ ಅಣ್ಣ, ಕರಳೆಲ್ಲ ಸುಟ್ಟೋಯ್ತದೆ. ನಾನು ನೀರ್ ಹಾಕ್ಲಿಲ್ಲ ಅಂದ್ರೆ ಇನ್ನ ಕಣ್ ಸುಟ್ಟೋಗುತ್ತ. ಹೃದಯ ಸುಟ್ಟೋಗಿದೆ ಕಣ, ಹೃದಯ ಸುಟ್ಟೋಗಿದೆ. ಫ್ಯಾಕ್ಟ್ ನಂಬರ್ 13. ಅದು ಮಾರ್ಚ್ 5, 2012. ಮುಂಬೈನ ಒಂದು ಚರ್ಚ್ಗೆ ಒಂದು ಹೆಂಗಸು ಭೇಟಿ ನೀಡಿದಾಗ ಅಲ್ಲಿದ್ದ ಜೀಸಸ್ ಸ್ಟ್ಯಾಚ್ಯೂಗೆ ಕೈ ಮುಗಿಬೇಕಾದ್ರೆ ಒಂದು ಆಶ್ಚರ್ಯ ನೋಡಿದ್ಲು. ಅದೇನಂದ್ರೆ ಜೀಸಸ್ ಅಳ್ತಿದ್ದಾರೆ ಅಂತ. ಅಂದ್ರೆ ಸ್ಟ್ಯಾಚ್ಯೂನ ಕಾಲಲ್ಲಿ ನೀರು ತೊಟ್ಟಿಕ್ತಿತ್ತು. ಅದನ್ನ ನೋಡಿದ ಅವಳು ಆ ಪವಾಡನ ಎಲ್ರಿಗೂ ಹೇಳಿದ್ಲು. ಇನ್ನ ಕೇಳ್ಬೇಕಾ? ಅದು 2012 ಬೇರೆ. ಆಗ ಪ್ರಪಂಚ ಪ್ರಳಯ ಆಗತ್ತೆ ಅಂತ ಸುದ್ದಿ ಇತ್ತು. ಇನ್ನ ಈ ಸುದ್ದಿ ಬೇಗ ಎಲ್ರಿಗೂ ಹರಡ್ತು. ಆಗ ಎಲ್ಲರೂ ಗುಂಪು ಗುಂಪಾಗಿ ಬರಕ್ಕೆ ಶುರು ಮಾಡಿದ್ರು. ಬಂದು ಅದನ್ನ ತೀರ್ಥವಾಗಿ ಕುಡಿದ್ರು. ಹಾಗೆ ಮನೆ ಕೂಡ ತಗೊಂಡು ಹೋದ್ರು. ಆದ್ರೆ ಸನಲ್ ಎಡಮರುಕು ಅನ್ನೋ ಒಬ್ಬ ಬರಹಗಾರ ಅಲ್ಲಿನ ಫಾದರ್ನ ಪರ್ಮಿಷನ್ ತಗೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗಿದ್ದೇನೆಂದ್ರೆ, ಚರ್ಚ್ ಹಿಂದೆ ಒಂದು ಟಾಯ್ಲೆಟ್ ಇತ್ತು. ಅದರ ಪೈಪ್ ಹೊಡೆದೋಗಿ ಅಲ್ಲಿಂದ ಬಂದ ನೀರು ಸ್ಟ್ಯಾಚ್ಯೂ ಇಂದ ಬರ್ತಿತ್ತು. ಆಮೇಲೆ ಅದನ್ನ ಟಿವಿಲಿ ಪ್ರಸಾರ ಮಾಡಿದ್ರು. ಪಾಪ ಆ ವಿಚಾರ ಗೊತ್ತಾದ್ಮೇಲೆ ಆ ನೀರು ಕುಡಿದವರ ಪರಿಸ್ಥಿತಿ ಏನು? ಅದಕ್ಕೆ ಹೇಳೋದು, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು ಅಂತ. ಏನಂತೀರ? ಫ್ಯಾಕ್ಟ್ ನಂಬರ್ 12. 1984ರಲ್ಲಿ ನ್ಯೂಯಾರ್ಕ್ ಸಿಟಿ ಪೊಲೀಸ್ ರಾಬರ್ಟ್ ಕನಿಂಗ್ಹ್ಯಾಮನ್ ಅವರು ಅಲ್ಲಿನ ಒಂದು ಬಾರ್ಗೆ ಹೋಗಿದ್ರಂತೆ. ಆಗ ಅಲ್ಲಿನ ವೇಟ್ರಸ್ನ ಕರೆದು ಸುಮ್ಮನೆ ತಮಾಷೆಗೆ ಲಾಟ್ರಿ ಟಿಕೆಟ್ ತಗೋತೀನಿ, ನಿಂಗೆ ಇಷ್ಟ ಬಂದಿದ್ದ ನಂಬರ್ ಹೇಳು ಅಂದ್ರಂತೆ. ಆಗ ಆ ವೇಟ್ರಸ್ ಅವ್ರ ಹೆಸರು ಫಿಲಿಸ್ ಪೆನ್ಜೋ ರ್ಯಾಂಡಮ್ ಆಗಿ ಕೆಲವು ನಂಬರ್ಸ್ನ ಹೇಳಿದ್ರಂತೆ. ಅದನ್ನೇ ರಾಬರ್ಟ್ ಲಾಟ್ರಿ ಕೂಡ ತೆಗೆದ್ರು. ಮುಂದೇನಾಯ್ತು ಅಂತ ನೀವೀಗಾಗಲೇ ಗೆಸ್ ಮಾಡಿರಬಹುದು. ಹೌದು, ಅದೇ ನಂಬರ್ಗೆ $6 ಮಿಲಿಯನ್ ಲಾಟ್ರಿ ಬಂತು. ಅಂದ್ರೆ ನಮ್ಮ ಲೆಕ್ಕದಲ್ಲಿ ನೋಡೋದಾದ್ರೆ ಸುಮಾರು 45 ಕೋಟಿ. ಗೆದ್ದ ಮೇಲೆ ರಾಬರ್ಟ್ ಏನ್ ಮಾಡಿದ್ರು ಗೊತ್ತಾ? ಅದರಲ್ಲಿ ಅರ್ಧ ಅಮೌಂಟ್ನ ಅಂದ್ರೆ $3 ಮಿಲಿಯನ್ ವೇಟ್ರಸ್ಗೆ ಕೊಟ್ರಂತೆ. ಅವನು ದೊಡ್ಡ ಮನೆ ಕಣ. ಫ್ಯಾಕ್ಟ್ ನಂಬರ್ 11. ನೀವು ಮೂವಿಗಳಲ್ಲಿ ನೋಡಿರ್ತೀರಾ, ಪೊಲೀಸರು ಸಸ್ಪೆಕ್ಟ್ಸ್ಗಳ ಬಾಯ್ ಬಿಡ್ಸಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ. ಅದಕ್ಕೆ ಹೊಡೆಯೋದು, ಏರೋಪ್ಲೇನ್ ಹತ್ಸೋದು, ಬಾಂಬೆ ಕಟ್ಟು, ಇನ್ನು ಏನೇನು. ಕೆಲವರಂತೂ ಎಂತ ಟಾರ್ಚರ್ ಕೊಟ್ಟರು ಬಾಯ್ ಬಿಡಲ್ಲ. ಅದಕ್ಕೆ ಈಗ ಹೊಸ ಟಾರ್ಚರ್ ಟೆಕ್ನಿಕ್ ನ ಕಂಡಿಡ್ದಿದ್ದಾರೆ. ಅದ್ರ ಹೆಸರು ವೈಟ್ ರೂಮ್ ಟಾರ್ಚರ್. ಹೆಸರೇ ಹೇಳೋ ಹಾಗೆ ಒಂದು ವೈಟ್ ರೂಮ್ ನಲ್ಲಿ ಹಾಕ್ತಾರೆ. ಅದರಲ್ಲಿರೋ ಗೋಡೆ, ಫರ್ನಿಚರ್ ಹಾಗೆ ಅವ್ರು ಹಾಕೋ ಬಟ್ಟೆ ಕೂಡ ವೈಟೇ.
ಇದರಲ್ಲಿ ಹೊಡೆಯೋದು ಬಡಿಯೋದು ಏನೂ ಇಲ್ಲ, ರೂಮ್ನಲ್ಲಿ ಹಾಕೋದಷ್ಟೇ. ಇನ್ನೂ ವಿಶೇಷ ಏನ್ ಗೊತ್ತಾ, ಅವ್ರಿಗೆ ಕೊಡೋ ಆಹಾರ ಕೂಡ ವೈಟ್ ಕಲರ್ ಆಗೇ ಇರುತ್ತೆ. ಅವ್ರಿಗೆ ಬೇರೆ ಕಲರ್ಸ್ ಯಾವುದು ಕಾಣಿಸಲ್ಲ. ಇದೇನಪ್ಪ ಅದ್ರಲ್ಲೇನಿದೆ ಅಂತ ಟಾರ್ಚರ್ ಅದ್ರ. ಇದನ್ನ ಯೂಸ್ ಮಾಡಿದ್ರೆ ಎಂತ ದೊಡ್ಡ ಕ್ರಿಮಿನಲ್ ಇಲ್ಲಿ 2-3 ದಿನಗಳಲ್ಲಿ ಬಾಯಿ ಬಿಡ್ತಾರಂತೆ. ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿ ದಿನ ಅದರಲ್ಲಿ ಇಟ್ಬಿಟ್ರೆ ಕೆಲವರು ತಾವು ಯಾರು ಅನ್ನೋದನ್ನೇ ಮರ್ತೋಗಿದಾರಂತೆ. ಸೊ ಅಷ್ಟು ಮೆಂಟಲ್ ಟಾರ್ಚರ್ ಇದು. ಫ್ಯಾಕ್ಟ್ ನಂಬರ್ 10. 1998ರಲ್ಲಿ ಯಾಹೂ ಗೂಗಲ್ನ ಕೊಂಡ್ಕೊಳ್ಳೋಕೆ ಕೇಳ್ತು. ಆದ್ರೆ ಗೂಗಲ್ ಅವರು ಅದಕ್ಕೆ $1 ಮಿಲಿಯನ್ ಕೇಳಿದ್ರಂತೆ. ಅದಕ್ಕೆ ಯಾಹೂ ಅವರು ಬೇಡ ಅಷ್ಟೊಂದು ಯಾಕೆ ಅಂತ ಸುಮ್ಮನಾದ್ರಂತೆ. 2002ರಲ್ಲಿ ಯಾಹೂ ಅಯ್ಯೋ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ವಿ ಅಂತ ಮತ್ತೆ ಈ ಸಲ ಗೂಗಲ್ಗೆ $3 ಬಿಲಿಯನ್ ಕೊಡ್ತೀವಿ, ಕೊಟ್ಬಿಡಿ ಅಂದ್ರಂತೆ. ಅದಕ್ಕೆ ಗೂಗಲ್ ಇಲ್ಲ $5 ಬಿಲಿಯನ್ ಕೊಡಿ ಅಂದ್ರಂತೆ. ಅದಕ್ಕೆ ಯಾಹೂ ಮತ್ತೆ ಯಾಕಪ್ಪ ಅಷ್ಟೊಂದು ಅಂತ ಬಿಟ್ಬಿಟ್ರಂತೆ. 2008ರಲ್ಲಿ ಮೈಕ್ರೋಸಾಫ್ಟ್ ಯಾಹೂನ ಕೊಂಡ್ಕೊಳ್ಳೋಕ್ಕೆ $44.6 ಬಿಲಿಯನ್ ಆಫರ್ ಮಾಡಿದ್ರಂತೆ. ಆದರೆ ಯಾಹೂ ಅದಕ್ಕೆ ಒಪ್ಪಲಿಲ್ಲ. ಆದರೆ 2016ರಲ್ಲಿ ಯಾಹೂನ ವೆರಿಜಾನ್ ಅನ್ನೋ ಕಂಪ್ನಿ ಬರೀ $4 ಬಿಲಿಯನ್ ಕೊಂಡ್ಕೊಂಡ್ರಂತೆ. ನೋಡಿ, ಒಂದು ತಪ್ಪು ನಿರ್ಧಾರ ಯಾವ್ದಕ್ಕೆ ದಾರಿ ಮಾಡಿಕೊಡತ್ತೆ ಅಂತ. ಫ್ಯಾಕ್ಟ್ ನಂಬರ್ 9. ಇದು ಯಾವ ಕಂಪ್ನಿ ಕಾರು? ಇದು ಲ್ಯಾಂಬೋರ್ಗಿನಿ ಕಾರ್. ಈ ಕಂಪನಿಗೆ ಈ ಹೆಸರು ಯಾಕಿಟ್ರು ಗೊತ್ತಾ? ಅದ್ರ ಓನರ್ ಹೆಸರು ಫೆರುಶಿಯೋ ಲ್ಯಾಂಬೋರ್ಗಿನಿ. ಅವ್ರ ಹೆಸರನ್ನೇ ಕಂಪ್ನಿಗೆ ಇಟ್ಟಿದ್ದಾರೆ. ಹಾಗೆ ಈ ಲೋಗೋ ಯಾಕಂದ್ರೆ ಅವ್ರು ಹುಟ್ಟಿದ್ದು ಏಪ್ರಿಲ್ 28, 1916. ಅಂದ್ರೆ ಅವರ ಝೋಡಿಯಾಕ್ ಸೈನ್ ಟಾರಸ್ ಅಂದ್ರೆ ವೃಷಭ ರಾಶಿ ಅಲ್ವಾ, ಅದರ ಅರ್ಥ ಗೂಳಿ, ಅದಕ್ಕೆ ಆ ಲೋಗೋ. ಹಾಗೆ ಅವ್ರಿಗೆ ಬುಲ್ ಫೈಟಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ಲೋಗೋ ಅಲ್ಲಿರೋ ಈ ಗೂಳಿ ಗುಮ್ಮೋ ತರ ಕಾಣುತ್ತೆ. ಫ್ಯಾಕ್ಟ್ ನಂಬರ್ 8. ನೀವೀಗ ನೋಡ್ತಿರೋದು ಈ ಪ್ರಪಂಚದಲ್ಲೇ ಫಸ್ಟ್ ಹಾಗೆ ಅತಿ ಚಿಕ್ಕ ಎಲೆಕ್ಟ್ರಿಕ್ ಬೈಕ್. ಇದ್ರ ಮೇಲೆ ಒಬ್ರು ರೈಡ್ ಕೂಡ ಮಾಡಬಹುದು. ಇದ್ರ ಹೆಸರು ಮೇಲೆ ಲಿಮ್ಕಾ ರೆಕಾರ್ಡ್ ಕೂಡ ಇದೆ. ಇದನ್ನ ತಯಾರಿಸಿದ್ದು ಸಂತೋಷ್ ಕುಮಾರ್ ಅಂತ. ಇವರು ನಮ್ಮ ಮೈಸೂರಿನವರು. ಹಾಗೆ ಇದರ ಹೆಸರು ಮೂಷಿಕ್. ಇದರ ಉದ್ದ ಬರೀ 30 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್, ಹಾಗೆ ಎತ್ತರ 33 ಸೆಂಟಿಮೀಟರ್. ಇದು 15 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಇದರ ತೂಕ 5.4 kg, ಹಾಗೆ 75 kg ಮನುಷ್ಯನ ಹೊರತ್ತೆ ಈ ಗಾಡಿ. ಗ್ರೇಟ್ ಅಲ್ವಾ? ಫ್ಯಾಕ್ಟ್ ನಂಬರ್ 7. ಈ ನಡುವೆ ಸ್ಯಾನಿಟೈಸರ್ ಬಳಕೆ ಜಾಸ್ತಿ ಆಗಿದೆ. ತುಂಬಾ ಜನ ಸ್ಯಾನಿಟೈಸರ್ ಹಾಕೊಂಡ ತಕ್ಷಣ ಎಲ್ಲಾನು ಮುಟ್ತಾರೆ, ಹಾಗೆ ತಿಂತಾರೆ. ಆದ್ರೆ ನಿಮಗೆ ಗೊತ್ತಾ, ಸ್ಯಾನಿಟೈಸರ್ ನಿಮ್ಮ ಕೈಯಲ್ಲಿರೋ ವೈರಸ್ನ ಕೊಲ್ಲಕ್ಕೆ 1 ನಿಮಿಷ ತಗೊಳತ್ತೆ. ಅದಕ್ಕೆ ಸ್ಯಾನಿಟೈಸರ್ ಕಂಪ್ನಿಗಳು ಅದಕ್ಕೆ ಸೆಂಟ್ ಹಾಕಿರ್ತಾರೆ. ನೀವು ಹಾಕೊಂಡ ತಕ್ಷಣ ಆಲ್ಕೋಹಾಲ್ ಸ್ಮೆಲ್ ಬರುತ್ತೆ. ಆದ್ರೆ 1 ನಿಮಿಷದ ನಂತರ ನಿಮಗೆ ಒಳ್ಳೆ ಸೆಂಟ್ ವಾಸನೆ ಬರುತ್ತೆ. ಅಂದ್ರೆ ಅದರ ಅರ್ಥ ಅದಾದ್ಮೇಲೆ ವೈರಸ್ ಸತ್ತಿದೆ ಅಂತ. ಸೊ ಇನ್ ಮುಂದೆ ಸ್ಯಾನಿಟೈಸರ್ ಹಾಕಿದ್ಮೇಲೆ 1 ನಿಮಿಷ ಆದ್ಮೇಲೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 6. ನರೇಂದ್ರ ಕರ್ನಾಟಕದ ಒಂದು ಕುಗ್ರಾಮದ ಯುವಕ. SSLC ಫೇಲ್ ಆದ್ಮೇಲೆ ಊರಲ್ಲಷ್ಟು ಕೆಲಸ ಇಲ್ದಿದ್ರಿಂದ ಗೋವಾದ ಬಾರ್ಡರ್ ನಲ್ಲಿರೋ ಬಾರ್ ಒಂದ್ರಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿಗೆ ತುಂಬಾ ಜನ ಫಾರಿನರ್ಸ್ ಬರ್ತಿದ್ರಂತೆ. ಹಾಗೆ ಅಲ್ಲಿಗೆ ಒಬ್ಳು ರಷ್ಯಾದ ಹುಡುಗಿ ಬಂದಿದ್ಲು. ಆಗ ಅವಳು ಒಂದು ಬೀರ್ನ ಆರ್ಡರ್ ಮಾಡಿದ್ಲಂತೆ. ಅದನ್ನ ತಂದು ಕೊಟ್ಟ ನರೇಂದ್ರನ ನೋಡಿ ಅವಳಿಗೆ ತುಂಬಾ ಇಷ್ಟ ಆಯ್ತಂತೆ. ಹಾಗೆ ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಶಿಪ್ ಬೆಳೀತಂತೆ. ಹಾಗೆ ಹೊರಗಡೆ ಕೂಡ ತಿರ್ಗಕ್ ಶುರು ಮಾಡಿದ್ರು. ನಂತರ ಇಷ್ಟ ಪ್ರೀತಿಗೆ ತಿರುಗ್ತು. ಇಬ್ರು ಲವ್ ಮಾಡಕ್ ಶುರು ಮಾಡಿದ್ರು. ಆದ್ರೆ ಕೆಲವು ದಿನಗಳಾದ್ಮೇಲೆ ಹುಡುಗಿ ರಷ್ಯಾಗೆ ವಾಪಸ್ ಆದ್ಲು. ನಂತರ ನರೇಂದ್ರನು ಅಲ್ಲಿಗೆ ಕರ್ಸ್ಕೊತಾಳೆ. ಅಲ್ಲಿಗೆ ಹೋದ ನರೇಂದ್ರಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಅದೇನಂದ್ರೆ ಆಕೆ ಹೆಸರು ಅನಸ್ತತ. ರಷ್ಯಾದ ಪಾರ್ಲಿಮೆಂಟ್ ನಲ್ಲಿ ದೊಡ್ಡ ಕೆಲಸದಲ್ಲಿ ಇದ್ಲಂತೆ. ಅದನ್ನ ನೋಡಿದ್ಮೇಲೆ ನರೇಂದ್ರಗೂ ಶಾಕ್ ಆಯ್ತಂತೆ. ಆದ್ರೂ ಅದನ್ನೆಲ್ಲ ತೋರಿಸ್ದೆ ಅನಸ್ತತ ನರೇಂದ್ರ ಜೊತೆ ಚೆನ್ನಾಗಿ ನಗನಗ್ತಾ ಸಂತೋಷವಾಗಿ ಇದ್ಲಂತೆ. ಅದಾದ್ಮೇಲೆ ಇಬ್ರು ಮದ್ವೆ ಆಗೋಣ ಅಂತ ನಿರ್ಧರಿಸಿದ್ರು. ನಂತರ ಇಬ್ರು ಭಾರತಕ್ಕೆ ಬಂದು ಮದ್ವೆ ಆದ್ರಂತೆ. ಈಗ ಇಬ್ರು ರಷ್ಯಾದಲ್ಲೇ ಇದಾರಂತೆ. ವರ್ಷಕ್ಕೆ ಒಂದ್ಸಲ ಭಾರತಕ್ಕೆ ಬಂದು ಹೋಗ್ತಾರೆ. ನಿಮ್ಗೆ ಅನ್ಸ್ತಿರ್ಬಹುದು ಹೆಂಡತಿ ದೊಡ್ಡ ಕೆಲ್ಸದಲ್ಲಿ ಇದ್ದಾಳೆ, ಗಂಡ ಕೆಲಸ ಮಾಡಲ್ಲ ಅಂತ ಗಂಡನ್ನ ಕೀಳಾಗಿ ನೋಡಬಹುದು ಅಂತ. ಆದ್ರೆ ನರೇಂದ್ರ ಅವರ ಹೇಳೋ ಪ್ರಕಾರ ಅವರ ಎಲ್ಲಾ ಮಾತಿಗೂ ಬೆಲೆ ಕೊಡ್ತಾರಂತೆ ಅನಸ್ತತ. ನೋಡಿ, ನಿಜವಾದ ಪ್ರೀತಿಗೆ ಜಾತಿ, ಕುಲ, ಹಣ, ಬಣ್ಣ, ಭಾಷೆ ಹಾಗೆ ದೇಶ ಕೂಡ ಅಡ್ಡಿ ಬರಲ್ಲ. ಇಬ್ಬರ ಜೀವನ ಹೀಗೆ ಖುಷಿಯಾಗಿರ್ಲಿ ಅಂತ ಹಾರೈಸೋಣ. ಫ್ಯಾಕ್ಟ್ ನಂಬರ್ 5. ಏನೋ ಎರರ್ ಬಂತು ಅನ್ಕೊಂಡ್ರ? ಅಲ್ಲ, ಇದು ಒಂದು ಸಾಂಗ್. ಇದೇನ್ ಸಾಂಗಪ್ಪ ಅನ್ಕೊಂಡ್ರ? ಇದರ ಹೆಸರು ಟ್ರ್ಯಾಕ್ 3. ಕೆನಡಾದ ಐಟ್ಯೂನ್ಸ್ ನಲ್ಲಿ ನಂಬರ್ 1 ಸಾಂಗ್ ಇದು. ಆಕ್ಚುಲಿ ಇಲ್ಲಾಗಿದ್ದೇನೆಂದ್ರೆ ಫೇಮಸ್ ಪಾಪ್ ಸಿಂಗರ್ ಆದ ಟೇಲರ್ ಸ್ವಿಫ್ಟ್ ಏನೋ ತಪ್ಪಿಂದ ಇದನ್ನ ರಿಲೀಸ್ ಮಾಡ್ಬಿಟ್ರು. ಇನ್ನೇನು ಎಲ್ಲರೂ ಹೊಸ ಸಾಂಗ್ ಅಂತ ಡೌನ್ಲೋಡ್ ಮಾಡ್ಬಿಟ್ರು. ಹಾಗೆ ಡೌನ್ಲೋಡ್ ಜಾಸ್ತಿ ಆಗಿದ್ರಿಂದ ನಂಬರ್ 1 ಕೂಡ ಆಯ್ತು. ಆದ್ರೆ ನಿಮಗೆ ಗೊತ್ತಿರೋದೆ, ಐಟ್ಯೂನ್ಸ್ ನಲ್ಲಿ ಯಾವುದು ಫ್ರೀ ಇಲ್ಲ.
ದುಡ್ಡು ಕೊಟ್ಟೆ ಡೌನ್ಲೋಡ್ ಮಾಡಬೇಕು. ಅದಕ್ಕೆ ಎಲ್ಲ $1.29 ಕೊಟ್ಟು ಡೌನ್ಲೋಡ್ ಮಾಡಿದ್ರಂತೆ. ಅದಾದ್ಮೇಲೆ ಅವ್ರ ರಿಯಾಕ್ಷನ್ ಏನೋ ಪಾಪ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಫ್ಯಾಕ್ಟ್ ನಂಬರ್ 4. ನೀವಿಲ್ಲಿ ನೋಡ್ತಿರೋ ಇವ್ರ ಹೆಸರು ರಂಜನಾ ಸೋನ್ವೇನ್ ಅಂತ. ಇವರೇ ಭಾರತದ ಫಸ್ಟ್ ಆಧಾರ್ ಕಾರ್ಡ್ ಪಡ್ಕೊಂಡವರು. ಇದು ಇಂಡಿಯಾದ ಫಸ್ಟ್ 5 ಸ್ಟಾರ್ ಹೋಟೆಲ್ ತಾಜ್ ಹೋಟೆಲ್ ಮುಂಬೈ. ಇದು ಭಾರತದ ಫಸ್ಟ್ ಡ್ಯಾಮ್ ಕಲ್ಲನಾಯ್ ಡ್ಯಾಮ್. ಇದು ತಂಜಾವೂರಿನಲ್ಲಿ ಕಾವೇರಿಗೆ ಕಟ್ಟಿರೋದು. ಇದು ಭಾರತದ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ IIT ರೂರ್ಕಿ. ಇದು ಭಾರತದ ಫಸ್ಟ್ ಪ್ರೈವೇಟ್ ಟ್ರೈನ್ ತೇಜಸ್ ಎಕ್ಸ್ಪ್ರೆಸ್. ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ದೆ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಫ್ಯಾಕ್ಟ್ ನಂಬರ್ 3. ಇವಾಗ ನಿಮ್ಗೊಂದು ಕ್ವಶನ್. ಚೆಸ್ ಆಟ ನಡೀತಿದೆ. ಅದರಲ್ಲಿ ಒಬ್ಬರಿಗೆ ಭವಿಷ್ಯ ನೋಡೋ ಶಕ್ತಿ ಇದೆ, ಇನ್ನೊಬ್ಬರಿಗೆ ಎದುರುಗಡೆ ಇರೋರ ಮನಸ್ಸನ್ನ ಓದೋ ಶಕ್ತಿ ಇದೆ. ಈಗ ನೀವು ಹೇಳಿ, ಇಬ್ಬರಲ್ಲಿ ಯಾರು ಗೆಲ್ತಾರೆ? ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಕ್ವಶನ್ ಕೇಳಿ, ಆಮೇಲೆ ಉತ್ತರ ಕೊಡಿ. ಫ್ಯಾಕ್ಟ್ ನಂಬರ್ 2. ನೀವೀಗ ನೋಡ್ತಿರೋದು ಈ ಪ್ರಪಂಚದ ದೊಡ್ಡ ಲಕ್ಸುರಿ ಹೋಟೆಲ್ ಅಲ್ಲ, ಇದು ಡೆನ್ಮಾರ್ಕ್ನ ಜೈಲ್. ಹೌದು, ನೀವು ಕೇಳಿದ್ ನಿಜ, ಇದು ಡೆನ್ಮಾರ್ಕ್ನ ಜೈಲ್. ಇನ್ನೇನಾದ್ರೂ ನಮ್ಮ ಕಡೆ ಈ ತರ ಜೈಲುಗಳು ಬಂದ್ಬಿಟ್ರೆ ಇನ್ನು 16 ವರ್ಷ ಪೊಲೀಸರಿಗೆ ದೊಡ್ಡ ತಲೆನೋವಾದ ಬೇರೆ ಬೇರೆ ದೇಶಗಳಲ್ಲಿ 40 ಕ್ರೈಮ್ ಮಾಡಿದ ಮಿಸ್ಟೀರಿಯಸ್ ಕ್ರಿಮಿನಲ್ ನಾವು ನೋಡೋಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಅದರಿಂದ ತಾನೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತೋ ಇಲ್ವೋ, ಇನ್ನೂ ನಿಮಗೆ ಏನು ಚೇಂಜಸ್ ಬೇಕು ಅಂತ ಗೊತ್ತಾಗೋದು. ಸೊ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 1. ನಿಮಗೆ ಗೊತ್ತಲ್ವಾ, ತುಂಬಾ ಮೂವೀಸ್ ನೋಡಿರ್ತೀರಾ, ಯಾವುದಾದ್ರೂ ಕ್ರೈಮ್ ಸೀನ್ಸ್ ನಡೆದ್ರೆ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಮತ್ತೆ DNA ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಾರೆ. ಆದರೆ ನಿಮಗೆ ಗೊತ್ತಾ, 1993ರಿಂದ 2009 ತನಕ ಒಂದು ಮಹಿಳೆಯ DNA ಸುಮಾರು 40 ಕ್ರೈಮ್ ಸೀನ್ಸ್ನಲ್ಲಿ ಸಿಕ್ಕಿದೆ. ಅದರಲ್ಲಿ 6 ಕೊಲೆಗಳು. ಅದರಲ್ಲೇನಿದೆ ವಿಶೇಷ ಅಂದ್ರ ಹೇಳ್ತೀನಿ ಕೇಳಿ. ಇದು ಬರೀ ಒಂದು ಊರಲ್ಲಿ ನಡೀಲಿಲ್ಲ, ಹಾಗೆ ಒಂದು ರಾಷ್ಟ್ರದಲ್ಲೂ ಕೂಡ ನಡೀಲಿಲ್ಲ, ಬೇರೆ ಬೇರೆ ದೇಶಗಳಲ್ಲಿ ನಡೀತು. ಅದು ಜರ್ಮನಿ, ಫ್ರಾನ್ಸ್, ಆಸ್ಟ್ರಿಯಾದಲ್ಲಿ. ಇನ್ನು ಪೊಲೀಸರಿಗೆ ಇದು ತುಂಬಾ ದೊಡ್ಡ ತಲೆನೋವಾಯಿತು. ಯಾಕಂದ್ರೆ ಸತ್ತಿರೋರಲ್ಲಿ ಪೊಲೀಸ್ ಆಫೀಸರ್ ಕೂಡ ಇದ್ರು. ಯಾವ ದೇಶದವಳು ಗೊತ್ತಿಲ್ಲ, ಅವಳು ಹೇಗಿದ್ದಾಳೆ ಅಂತ ಕೂಡ ಗೊತ್ತಿಲ್ಲ. ಇದು ಒಂದು ಮಿಸ್ಟೀರಿಯಸ್ ಕೇಸ್ ಆಯಿತು. ಹಾಗೆ ಅವಳನ್ನ ಹಿಡ್ಕೊಟ್ಟವ್ರಿಗೆ €3,00,000 ಬಹುಮಾನ ಕೂಡ ಘೋಷಿಸಿದ್ರು. ಹಾಗೆ ಅವಳಿಗೊಂದು ಹೆಸರಿಟ್ಟಿದ್ರು, ಫ್ಯಾಂಟಮ್ ಆಫ್ ಹೆಲ್ಬ್ರಾನ್. ಆದರೆ 2009ರಲ್ಲಿ ಈ ಕೇಸ್ ಸಾಲ್ವ್ ಆಯಿತು. ಆ ಮಹಿಳೆ ಕೂಡ ಸಿಕ್ಕಳು, ಆದರೆ ಅವಳಿಗೆ ಯಾವ ಶಿಕ್ಷೆ ಕೂಡ ವಿಧಿಸಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಮಹಿಳೆ ಅಸಲ್ಗೂ ಅಪರಾಧಿನೇ ಅಲ್ಲ. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಹೇಳ್ತೀನಿ. ಏನ್ ವಿಷಯ ಅಂದ್ರೆ, ಅವಳು ಒಂದು ಇಯರ್ಬಡ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ವರ್ಕರ್. ನಿಮಗೆ ಗೊತ್ತಲ್ವಾ, ಕ್ರೈಮ್ ಸೀನ್ಸ್ ನಲ್ಲಿ ಆಫೀಸರ್ಸ್ DNA ಕಲೆಕ್ಟ್ ಮಾಡೋದಕ್ಕೆ ಬಳಸೋದು ಇಯರ್ಬಡ್ಸ್ನೇ ಅಲ್ವಾ? ಇನ್ನು ಅದನ್ನು ತಯಾರು ಮಾಡಿದ್ದು ಆಕೆನೆ. ಅದರಲ್ಲಿ ಆಕೆಯ DNA ಇದ್ದೇ ಇರುತ್ತೆ. ಹಾಗಾಗಿ ಪೊಲೀಸರು 16 ವರ್ಷ ಒಬ್ಬ ಇಲ್ಲದ ಕ್ರಿಮಿನಲ್ಗೋಸ್ಕರ ಇಷ್ಟೆಲ್ಲ ಹುಡುಕಿದ್ರು ನೋಡಿ. I am resigning my job. Agree, sir. Calm down. I am extremely sorry. Calm down, Agree. ಸೊ ಇದು ಫ್ರೆಂಡ್ಸ್ 15 ಅಮೇಸಿಂಗ್ ಫ್ಯಾಕ್ಟ್ಸ್. ಇದರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಕೆಳಗೆ ಕಮೆಂಟ್ ಮಾಡಿ. ಇನ್ನು ಇಂಥ ಹೆಚ್ಚಿನ ವಿಡಿಯೋಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಶೇಷತೆಗಳೊಂದಿಗೆ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.